ಸಾವಿರಾರು ಕೋಟಿ ಮೌಲ್ಯದ ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿದ್ದ ಸರದಾರ ಐಟಿ ಇಕ್ಕಳಕ್ಕೆ ಸಿಕ್ಕು ಕಾನ್ಫಿಡೆಂಟ್ ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಿಜೆ ರಾಯ್ ಎಂಬ ಅತಿಮಾನುಷ ಶಕ್ತಿ ಸಾವಿರಾರು ಕೋಟಿ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ ಎಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ಡಾಕ್ಟರ್ ಚಿರಿಯನ್ ಕಂಡತ್ ಜೋಸೆಫ್ ರಾಯ್ ಆಟ್ ಸಿಜೆ ರಾಯ್ ಬಿಲಿಯನೇರ್ ಆಗಿದ್ದೇ ರೋಚಕ. HP ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಮಾನ್ಯ ಉದ್ಯೋಗಿಯೊಬ್ಬ ನೋಡ್ತಾ ಇದ್ದಂತೆ ಸಾವಿರಾರು ಕೋಟಿ ಮೌಲ್ಯದ ಉದ್ಯಮ ಕಟ್ಟಿ ಹೆಮ್ಮರವಾಗಿ ಅದನ್ನ ಬೆಳೆಸಿಬಿಟ್ಟಿದ್ದ. ಕೇರಳದ ಕೊಚ್ಚಿಯಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದ ಸಿಜೆ ರಾಯ್ HP ಕಂಪನಿಯಲ್ಲಿ ಕೆಲಸ ಬಿಟ್ಟು ಉದ್ಯಮವನ್ನ ಆರಂಭಿಸಿದ್ರು. ರಿಯಲ್ ಎಸ್ಟೇಟ್ ಉತ್ತುಂಗದಲ್ಲಿ ಇದ್ದ 2006ರಲ್ಲಿ ಸಾಲ ಮುಕ್ತ ನೀತಿ ಅಡಿ ಉದ್ಯಮವನ್ನ ಬೆಂಗಳೂರು, ಕೇರಳ, ದಕ್ಷಿಣ ಭಾರತದ ಪ್ರಮುಖ ನಗರಗಳಲ್ಲಿ ಹಲವಾರು ನಿವಾಸ ವಾಣಿಜ್ಯ ಟೌನ್ಶಿಪ್ಗಳನ್ನ ನಿರ್ಮಿಸಿದ್ರು. ಅಮೆರಿಕ ಮತ್ತು UAEಗೆ ಬಿಸಿನೆಸ್ ವಿಸ್ತರಿಸಿದ್ರು. ಕಾನ್ಫಿಡೆಂಟ್ ಗ್ರೂಪ್ 159ಕ್ಕೂ ಹೆಚ್ಚು ಯೋಜನೆಗಳನ್ನ ಪೂರ್ಣಗೊಳಿಸಿ ಕೋಟ್ಯಾಂತರ ಗ್ರಾಹಕರಿಗೆ ಮನೆಗಳನ್ನ ಒದಗಿಸಿತು. ರಿಯಲ್ ಎಸ್ಟೇಟ್ ಜೊತೆಗೆ ಹಾಸ್ಪಿಟಾಲಿಟಿ, ನಿರ್ಮಾಣ ಕ್ಷೇತ್ರ, ಶಿಕ್ಷಣ, ಸಿನಿಮಾ ಮೊದಲಾದ ವ್ಯವಹಾರಗಳಲ್ಲಿ ವ್ಯಾಪಕವಾಗಿ ಬಿಸಿನೆಸ್ ಮಾಡಿದ್ರು. ಸಿಜೆ ರಾಯ್ ಅಂದಾಜು 8,400 ಕೋಟಿ ಮೌಲ್ಯ ಹೊಂದಿದ್ರು ಎಂದು ಅಂದಾಜಿಸಲಾಗಿದೆ. ರೋಲ್ಸ್ ರಾಯ್ಸ್, ಲ್ಯಾಂಬೋರ್ಗಿನಿ, ಬುಗಾಟಿ ಸೇರಿದಂತೆ ಲಕ್ಸುರಿ ಕಾರುಗಳ ಸಂಗ್ರಹವನ್ನ ಸಿಜೆ ರಾಯ್ ಹೊಂದಿದ್ರು. ಮಲಯಾಳಂ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ಸಹ ಹೂಡಿಕೆ ಮಾಡಿ ಸಕ್ಸಸ್ ಆಗಿಬಿಟ್ಟಿದ್ರು. 2012ರಲ್ಲಿ ನಟ ಮೋಹನ್ ಲಾಲ್ ನಟನೆಯ ಕ್ಯಾಸನೋವಾ ಸಿನಿಮಾಕ್ಕೆ ಹಣ ಹಾಕಿ ಕೀರ್ತಿ ಹಾಗೂ ಹಣ ಎರಡನ್ನೂ ಗಳಿಸಿಕೊಟ್ರು. ಇನ್ನು ಬಹಳ ಕಾಲದವರೆಗೆ ಬಿಗ್ ಬಾಸ್, ಮಲಯಾಳಂ ಮತ್ತು ಇತರ ರಿಯಾಲಿಟಿ ಶೋಗಳಿಗೆ ಪ್ರಾಯೋಜಕತ್ವವನ್ನೂ ನೀಡಿದ್ರು. ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿದ್ದ ಸಿಜೆ ರಾಯ್ 2026 ಜನವರಿ 30ರಂದು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತನ್ನ 57ನೇ ವಯಸ್ಸಲ್ಲಿ ಪತ್ನಿ, ಪುತ್ರ ಮತ್ತು ಪುತ್ರಿಯನ್ನ ಅಗಲಿದ್ದಾರೆ. ಸಾವಿರಾರು ಕೋಟಿಯ ಸಾಮ್ರಾಜ್ಯವನ್ನ ಬಿಟ್ಟು ಅದಕ್ಕೆಲ್ಲ ವಿದಾಯ ಹೇಳಿ ಹೋಗಿಬಿಟ್ಟಿದ್ದಾರೆ.